ಸಿಂಹರಾಶಿ, ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಹಿರಿಯರ ನಿಂದನೆಗೆ ಒಳಗಾಗ್ತೀರಿ. ದೊಡ್ಡವರು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾರೆ. ನೀವು ನಡ್ಕೊಳ್ತಕ್ಕಂತಹ ರೀತಿ, ನಿಮ್ಮ ವರ್ತನೆ ಇದ್ಯಾವುದು ಸರಿ ಇಲ್ಲ ಅಂತ ಹೇಳಿ ದೊಡ್ಡವರು ಹೇಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಾತಾವರಣಗಳು ವ್ಯತ್ಯಾಸವಾದಾಗ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ಸ್ವಲ್ಪ ಎಚ್ಚರಿಕೆ ಇರಿ. ಹೊರಗಡೆ ಹೋದಾಗ ಆಹಾರವಾಗಲಿ ಅಥವಾ ಪಾನೀಯವಾಗಲಿ ಇವೆಲ್ಲವನ್ನು ಸೇವಿಸುವಾಗ ಎಚ್ಚರಿಕೆ ಇರಲಿ ಅಂತ. ಅಕ್ಕಪಕ್ಕದವರು ನಿಮಗೆ ಒಂದಷ್ಟು ಸಹಾಯವನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅದರ ಅಗತ್ಯತೆ ನಿಮಗೆ ಬೀಳುವಂಥದ್ದು ಬೇಡ. ಯಾರ ಸಹಾಯವೂ ಕೂಡ ಇಲ್ಲದೇ ಇರೋ ಹಾಗೆ ನಿಮಗೆ ಅನುಕೂಲ ಇರಲಿ. ಮಕ್ಕಳ ಜೊತೆಯ ಬಾಂಧವ್ಯ ಏನಿದೆ ಅದನ್ನು ಹಾಗೆ ಉಳಿಸ್ಕೊಳ್ಳಿ. ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರಿ ಅಂತಕ್ಕಂಥದ್ದು. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಜೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾರಾಶಿ, ಸತ್ಯವಾದಂತಹ ವಿಷಯ, ವಾಸ್ತವವಾದಂತಹ ವಿಚಾರಕ್ಕೆ ಹೋರಾಟವನ್ನು ಮಾಡಿದರೆ ಜಯ ನಿಮ್ಮದಾಗ್ತಕ್ಕಂಥದ್ದು. ಮಕ್ಕಳ ಪ್ರಗತಿ ನಿಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಕಾರ್ಯಕ್ಷೇತ್ರ ಅಥವಾ ವೃತ್ತಿ ಇದರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೇನೋ ಅನ್ನುವಂತಹ ಅನುಮಾನ ನಿಮಗೆ ಹೆಚ್ಚಾಗಿ ಕಾಡುತ್ತೆ. ಆದರೆ ಧೈರ್ಯದಿಂದ ಮುನ್ನುಗ್ಗಬೇಕಾದಂತಹದ್ದು ಮುಖ್ಯವಾಗುತ್ತೆ. ಅನಗತ್ಯವಾದಂತಹ ಮಾತು ನಿಮ್ಮ ಅಪಯಶಸ್ಸಿಗೆ ಕಾರಣವಾಗುತ್ತೆ. ಹಾಗಾಗಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಇರಬೇಕು ಅನ್ನುವಂಥದ್ದು. ಬೇರೆಯವರ ಜೊತೆಗಿನ ಸಂಪರ್ಕ ಏನಿದೆ ಅದು ಒಂದಷ್ಟು ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ತಾತ್ಸಾರ ಮಾಡುವಂಥದ್ದು ಬೇಡ. ಧಾರ್ಮಿಕ ಮುಖಂಡರ ಸಲಹೆ ನಿಮಗೆ ಒಂದಷ್ಟು ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸಹಾಯ ಮಾಡಿದಂಥವರು ನಿಮ್ಮನ್ನು ಆಶ್ರಯಿಸ್ಬೋದು. ನಿಮ್ಗೆ ಯಾವುದೋ ಸಂದರ್ಭದಲ್ಲಿ ಅವರೇನೋ ಸಹಾಯ ಮಾಡಿರ್ತಾರೆ. ಈಗ ಅವರಿಗೇನೋ ಸಮಸ್ಯೆಯೋ ಕಷ್ಟವೋ ಅಗತ್ಯವೋ ಇರುತ್ತೆ, ನಿಮ್ಮನ್ನು ಆಶ್ರಯಿಸ್ತಾರೆ. ಅವರಿಗೆ ಸರಿಯಾದಂತಹ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡುವಂಥದ್ದು ಒಳ್ಳೆಯದು. ಲಾಭ ನಷ್ಟಗಳ ಚಿಂತನೆಯನ್ನು ಬಿಟ್ಟುಬಿಡಿ. ಅದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಅರ್ಥ. ಹಣ ಹೂಡಿಕೆಗೆ ಉತ್ತಮವಾದಂತಹ ದಿವಸ ಇದು. ಆಸಕ್ತಿದಾಯಕ ವಿಚಾರಗಳಲ್ಲಿ ಚರ್ಚೆಗಳಿರಲಿ, ಅದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂತಹದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುದ್ಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ಮನಃಪೂರ್ವಕವಾಗಿ ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣತಕ್ಕಂಥದ್ದಿದೆ. ಸ್ವಲ್ಪ ಎಚ್ಚರವನ್ನು ವಹಿಸಿ. ಮನೆಯಲ್ಲಿ ಏನೋ ಒಂದು ರೀತಿಯ ಖುಷಿಯ ವಾತಾವರಣ, ಆದರೆ ಕೆಲವು ವಿಚಾರಗಳು ಅದಕ್ಕೆ ಬಹಳ ಅಡ್ಡಿಯನ್ನು ತರತಕ್ಕಂಥದ್ದಾಗುತ್ತೆ. ಬೇರೆಯವರನ್ನು ಸಂಪೂರ್ಣವಾಗಿ ಅವಲಂಬಿಸಿ ಅವಮಾನಕ್ಕೆ ಒಳಗಾಗ್ತೀರಿ. ಆ ರೀತಿದು ಯಾವುದೇ ಸಂದರ್ಭಗಳು ಬಂದರೂ ಕೂಡ ಬೇಡ ಅಂತ ಹೇಳಿ ಅರ್ಥ. ಒತ್ತಡಗಳಿಂದ ದೂರ ಉಳ್ಕೊಳ್ಬೇಕು. ಆಗ ಮಾತ್ರ ನೀವೊಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ವೃತ್ತಿಪರವಾದಂತಹ ಸಾಧನೆ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಬೇಸರವಾಗುತ್ತೆ, ಹಣ ಒಂದಷ್ಟು ಖರ್ಚಾಗುವಂಥದ್ದಿದೆ. ಅಮೃತ ಮೃತ್ಯುಂಜಯ ಜಪವನ್ನು, ಆ ಮಂತ್ರ ಪಠನೆಯನ್ನು, ಶ್ರವಣವನ್ನು ಮಾಡಿ. ಶುಭವಾಗಿ.